ನಿನಗೆ ಅವಕಾಶ ಮಾಡಿಕೊಟ್ಟಳು. ಆಕೆ ದೇವರಿಗೋಸ್ಕರ ತ್ಯಾಗ ಸಹಿತವಾದ ಜೀವಿತವನ್ನ ಆಕೆ ಮಾಡಿದ್ಲು. ಆದ್ರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೋಸ್ಕರ ಯಾವ ಒಂದು ತ್ಯಾಗವನ್ನು ಮಾಡ್ತಾ ಇದ್ದೇವೆ? ಅವರಿಗೋಸ್ಕರ ನಾವು ಸಮಯವನ್ನ ಕೊಡ್ತಾ ಇದ್ದೇವಾ? ಅವರಿಗೋಸ್ಕರ ನಮ್ಮಲ್ಲಿರುವಂತ ತಲಾಂತಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವಾ? ನಮ್ಮಲ್ಲಿರುವಂತ ಒಂದು ವಸ್ತುಗಳನ್ನಾಗಲಿ ಅದು ಬೆಲೆಯುಳ್ಳತೆಂಬುದಾಗಿ ನಾವೇ ಅದನ್ನ ಅನುಭವಿಸ್ತಾ ಇದ್ದೇವಾ? ಕರ್ತನಿಗಾಗಿ ಹಣವು ಕಾಣಿಕೆ ವಿಷಯದಲ್ಲಿ ನಾವು ಕೊಡುವ ವಿಷಯದಲ್ಲಾಗ್ಲಿ, ಅಥವಾ ಸಮಯವನ್ನು ಕೊಡುವ ವಿಷಯದಲ್ಲಾಗ್ಲಿ, ಅಥವಾ ಕ್ರಿಸ್ತನಲ್ಲಿ ಮಕ್ಕಳನ್ನು ಬೆಳೆಸುವಂತ ವಿಷಯದಲ್ಲಾಗ್ಲಿ ಕೂಡ ನಾವು ನಡೆಸ್ತಾ ಇದ್ದೇವಾ ಎಂಬುದಾಗಿ ನಾವು ಪ್ರಶ್ನೆ ಹಾಕಿಕೊಂಡಾಗ ಇದು ಭಯಂಕರವಾದಂತ ಉತ್ತರವಾಗಿದೆ. ಆದರೆ ಮರಿಯಳು ತನ್ನ ಜೀವಿತದಲ್ಲಿ ಸಮರ್ಪಣೆಯಾಗಿ ಆಕೆ ಜೀವಿಸಿದಳು. ಆಕೆ ಎಲ್ಲದಕ್ಕೂ ಕೂಡ ತಲೆ ಬೊಗ್ಗಿದವಳಾಗಿ ಒಂದು ಕೂಡ ಮಾತನಾಡದೆ ಆಕೆ ಮೌನವಾಗಿದ್ದಳು. ಆ ದಿನ ಕಲ್ವಾರಿ ಕ್ರೂಜೆಯಲ್ಲಿ ಕೂಡ ಯೇಸು ಸ್ವಾಮಿ ನಮ್ಮೆಲ್ಲ ಪಾಪಗಳಿಗೋಸ್ಕರ ಆತನ ರಕ್ತವನ್ನು ಸುರಿಸಿ ಆತನು ಮೌನವಾಗಿದ್ದಳು. ಇವತ್ತಿನ ದಿನ ಕ್ರಿಸ್ಮಸ್ ಎಂಬುದಾಗಿ ಲೋಕದಲ್ಲಿ ಎಷ್ಟೋ ಹಣವನ್ನು ಖರ್ಚು ಮಾಡಿ ಆಚರಣೆ ಮಾಡಿ ನಾವು ಉತ್ಸಾಹದಿಂದ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ನಾವೆಷ್ಟು ಜನ ಬಡವರಿಗೆ ನಾವು ಒಂದು ನೆನೆಸ್ಕೊಂಡಿದ್ದೀವಿ? ಎಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ದೇವೆ? ಎಷ್ಟು ಜನ ನಾವು ಊಟ ಕೊಟ್ಟಿದ್ದೀವಿ? ಎಷ್ಟು ಜನ ನಾವು ಇತರರಿಗೆ ಸಹಾಯವನ್ನು ಮಾಡಿದ್ದೇವೆ ಎಂಬುದಾಗಿ ನಾವು ಯೋಚಿಸಬೇಕಾದಂತ